ನಮಸ್ಕಾರ. ಜೀವ ಜಗತ್ತಿನ ಈ ರೋಮಾಂಚಕ ಪ್ರಯಾಣಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಪ್ರಯಾಣ ಮಾಡಲಿದ್ದೇವೆ. ನಮ್ಮ ಕಣ್ಣಿಗೆ ಕಾಣುವ ಈ ಬೃಹತ್ ಪ್ರಪಂಚದಿಂದ ಹಿಡಿದು ಕಣ್ಣಿಗೆ ಕಾಣದ ಅತ್ಯಂತ ಸೂಕ್ಷ್ಮ ಅಂದ್ರೆ ಮ್ಯಾಕ್ರೋಯಿಂದ ಮೈಕ್ರೋವರೆಗಿನ ಪ್ರಪಂಚವನ್ನು ಅನ್ವೇಷಿಸಲಿದ್ದೇವೆ. ಭೂಮಿಯ ಮೇಲೆ ಮೊಟ್ಟಮೊದಲ ಜೀವ ಹೇಗೆ ಶುರುವಾಯಿತು ಅನ್ನೋ ಪ್ರಾಚೀನ ರಹಸ್ಯದಿಂದ ಹಿಡಿದು ನಮ್ಮನ್ನು ಪ್ರತಿನಿತ್ಯ ಬದುಕಿರುವಂತೆ ಮಾಡುವ ಆ ನ್ಯಾನೋಮೀಟರ್ ಪ್ರಮಾಣದ ಅದ್ಭುತ ಯಂತ್ರಶಾಸ್ತ್ರದವರೆಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈಗ ನಮ್ಮೆಲ್ಲರ ತಲೆಯಲ್ಲಿ ಬರುವ ಆ ಒಂದು ದೊಡ್ಡ ಪ್ರಶ್ನೆ, ಭೂಮಿಯ ಮೇಲಿನ ಮೊಟ್ಟಮೊದಲ ಜೀವಕೋಶಗಳು ಅಥವಾ ಸೆಲ್ಸ್ ಎಲ್ಲಿಂದ ಬಂದವು? ಒಮ್ಮೆ ಊಹಿಸ್ಕೊಳ್ಳಿ, ಆರಂಭಿಕ ಭೂಮಿ ಹೇಗಿತ್ತು ಗೊತ್ತಾ? ಕುದಿಯುವ ನೀರು, ಸುಡುವ ತಾಪಮಾನ ಮತ್ತು ಅಪಾಯಕಾರಿ ವಿಕಿರಣಗಳು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜೀವ ಹುಟ್ಟಕ್ಕೆ ಹೇಗ್ತಾನೆ ಸಾಧ್ಯ? ಖಂಡಿತ ಇದು ಆಶ್ಚರ್ಯ ಅಲ್ವಾ? ಕೆಲವು ವಿಜ್ಞಾನಿಗಳ ಪ್ರಕಾರ ಜೀವಲ ಉಗಮ ಆಗಿದ್ದು ಸಾಗರಗಳಲ್ಲಿ ಅಲ್ಲ, ಬದಲಾಗಿ ನಿರಂತರವಾಗಿ ಬದಲಾಗುತ್ತಿದ್ದ ಬಿಸಿನೀರಿನ ಬುಗ್ಗೆಗಳಂತಹ ಸಣ್ಣ ಸಣ್ಣ ನೀರಿನ ಕೊಳಗಳಲ್ಲಿ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ನಮ್ಮ ಲಡಾಖ್ನ ಫುಗಾ ಕಣಿವೆಯಲ್ಲಿರುವ ಬಿಸಿನೀರಿನ ಬುಗ್ಗೆಗಳು. ಅಲ್ಲಿನ ವಾತಾವರಣ ಎಷ್ಟು ತಂಪಾಗಿರುತ್ತೆ ಅಂದ್ರೆ ಮೈಯೆಲ್ಲ ಜುಮ್ಮನ್ನುತ್ತೆ. ಆದರೂ ಅಲ್ಲಿನ ನೀರು ಕುದಿಯುವ ಹಂತದಲ್ಲಿರುತ್ತೆ. ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಪರಿಸ್ಥಿತಿ ಕೂಡ ಅಕ್ಷರಶಃ ಹೀಗೇ ಇತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂದಿಗೂ ಇಂತಹ ವಿಪರೀತ ಬಿಸಿಯಿರುವ ಬುಗ್ಗೆಗಳಲ್ಲಿ ಥರ್ಮೋಫೈಲ್ಸ್ ಅಂತ ಕರೆಯಲ್ಪಡುವ ಬಿಸಿಯನ್ನು ಇಷ್ಟಪಡುವ ಏಕಕೋಶೀಯ ಬ್ಯಾಕ್ಟೀರಿಯಾಗಳು ಆರಾಮಾಗಿ ಬದುಕ್ತಿವೆ. ಆ ಕಾಲದ ಜೀವಸೃಷ್ಟಿಗೆ ಇದೊಂದು ಅತ್ಯುತ್ತಮ ನೈಜ ಉದಾಹರಣೆ. ಸರಿ, ಇಲ್ಲಿ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಲಕ್ನೋದ ಬೀರ್ಬಲ್ ಸಾಹ್ನಿ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಒಂದು ಅದ್ಭುತವಾದದ್ದನ್ನ ಪತ್ತೆಹಚ್ಚಿದ್ದಾರೆ. ಈ ಬಿಸಿನೀರಿನ ಬುಗ್ಗೆಗಳ ಸುತ್ತ ಕ್ಯಾಲ್ಷಿಯಂ ಕಾರ್ಬೊನೇಟ್ ಬಹಳ ವೇಗವಾಗಿ ರೂಪುಗೊಳ್ಳುತ್ತೆ. ಇದು ಯಾಕೆ ಮುಖ್ಯ ಗೊತ್ತಾ? ಈ ಕ್ಯಾಲ್ಷಿಯಂ ಕಾರ್ಬೊನೇಟ್ನ ನಿಕ್ಷೇಪಗಳು ಆ ಕಾಲದ ಆರಂಭಿಕ ಸಾವಯವ ಅಣುಗಳನ್ನು ಅಪಾಯಕಾರಿ ವಿಕಿರಣಗಳಿಂದ ರಕ್ಷಣೆ ಮಾಡಿರ್ಬೋದು. ಅಷ್ಟೇ ಅಲ್ಲ, ಜೀವಕೋಶಗಳನ್ನು ಕಾಪಾಡುವ ಮೊದಲ ರಕ್ಷಣಾತ್ಮಕ ಪೊರೆ ಅಂದ್ರೆ ಆ ಫಸ್ಟ್ ಮೆಂಬ್ರೇನ್ ರೂಪುಗೊಳ್ಳಲು ಇದೇ ಕಾರಣವಾಗಿರಬಹುದು. ಒಂದು ರೀತಿ ಹೇಳಬೇಕಂದ್ರೆ ಜೀವಕೋಶದ ಮೊದಲ ಭದ್ರತಾ ಕೋಟೆ ಅಲ್ಲಿಯೇ ನಿರ್ಮಾಣವಾಯಿತು. ಹಾಗಾದ್ರೆ ಇಷ್ಟೆಲ್ಲ ನಡೆಯುವಾಗ ಈ ಆರಂಭಿಕ ಜೀವಕೋಶಗಳನ್ನು ನಾವು ಬರೀ ಕಣ್ಣಿಂದ ಯಾಕೆ ನೋಡಲು ಸಾಧ್ಯವಿಲ್ಲ? ಅಲ್ಲಿಯೇ ಬರೋದು ನಮ್ಮ ಕಣ್ಣಿನ ಮಿತಿ ಅಥವಾ ಲಿಮಿಟ್ ಆಫ್ ರೆಸಲ್ಯೂಷನ್. ನೋಡಿ, ನಮ್ಮ ಕಣ್ಣುಗಳಿಂದ ಸುಮಾರು 25 ಸೆಂಟಿಮೀಟರ್ ದೂರದಲ್ಲಿರುವ 2 ಸಣ್ಣ ಚುಕ್ಕೆಗಳ ನಡುವಿನ ಅಂತರ 0.1 ಮಿಲಿಮೀಟರ್ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ ಗೊತ್ತಾ? ಆ 2 ಚುಕ್ಕೆಗಳು ನಮ್ಮ ಕಣ್ಣಿಗೆ ಒಂದೇ ಚುಕ್ಕೆಯಂತೆ ಬ್ಲರ್ ಆಗಿ ಕಾಣುತ್ತವೆ. ಹೌದು, ಮನುಷ್ಯನ ಕಣ್ಣಿನ ಈ 0.1 ಮಿಲಿಮೀಟರ್ ಮಿತಿಯಿಂದಾಗಿಯೇ ನಾವು ಅಂತಹ ಸೂಕ್ಷ್ಮ ಜೀವಕೋಶಗಳನ್ನು ನೇರವಾಗಿ ನೋಡಲು ಸಾಧ್ಯವೇ ಇಲ್ಲ. ಮತ್ತೆ ಈ ಮಿತಿಯನ್ನ ದಾಟಿದ್ಯಾರು? ಕಥೆಯಲ್ಲಿ ಎಂಟ್ರಿ ಕೊಡ್ತಾರೆ 1665ರಲ್ಲಿ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಅವರೇನ್ ಮಾಡಿದ್ರು ಗೊತ್ತಾ? ತಾವೇ ಸ್ವತಃ ಒಂದು ಮೈಕ್ರೋಸ್ಕೋಪ್ ಅನ್ನು ವಿನ್ಯಾಸಗೊಳಿಸಿದ್ರು. ಅದು ವಸ್ತುಗಳನ್ನ 200ರಿಂದ 300 ಪಟ್ಟು ದೊಡ್ಡದಾಗಿ ತೋರಿಸಬಲ್ಲ ಸಾಮರ್ಥ್ಯ ಹೊಂದಿತು. ಅದರಲ್ಲಿ ಅವರು ಕಾರ್ಕ್ ಮರದ ಒಂದು ತೆಳುವಾದ ಚೂರು ನೆಟ್ಟು ನೋಡಿದಾಗ ಅವ್ರಿಗೆ ಸಣ್ಣ ಸಣ್ಣ ಪೆಟ್ಟಿಗೆಗಳಂತಹ ಕೋಣೆಗಳು ಕಂಡುವು. ಆ ಕೋಣೆಗಳಿಗೆ ಅವರಿಟ್ಟ ಹೆಸರೇ ಸೆಲ್ಸ್ ಅಥವಾ ಜೀವಕೋಶಗಳು. ವಿಜ್ಞಾನದ ಇತಿಹಾಸದಲ್ಲಿ ಇದೊಂದು ನಿಜವಾದ ಗೇಮ್ ಚೇಂಜರ್. ರಾಬರ್ಟ್ ಹುಕ್ ಅವರ ಆವಿಷ್ಕಾರದ ನಂತರ ವಿಜ್ಞಾನ ಲೋಕಕ್ಕೆ ಒಂದು ಹೊಸ ದೃಷ್ಟಿ ಸಿಕ್ತು. ಇಂದಿಗೂ ಪ್ರಯೋಗಾಲಯಗಳಲ್ಲಿ ಬಳಸೋ ಲೈಟ್ ಮೈಕ್ರೋಸ್ಕೋಪ್ ಅಥವಾ ಬೆಳಕಿನ ಸೂಕ್ಷ್ಮದರ್ಶಕ ಅದೇ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಇದು ಆಬ್ಜೆಕ್ಟಿವ್ ಲೆನ್ಸ್ ಮತ್ತು ಐಪೀಸ್ ಲೆನ್ಸ್ಗಳ ಕಾಂಬಿನೇಷನ್ ಅನ್ನು ಬಳಸಿ ವಸ್ತುಗಳನ್ನು ಝೂಮ್ ಮಾಡಿ ಬೆಳಕಿನ ಸಹಾಯದಿಂದ ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತೆ. ಸೂಕ್ಷ್ಮ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಇದೇ ನಮ್ಮ ಮೊದಲ ಮೆಟ್ಟಿಲು. ಆದರೆ ನಾವಿಲ್ಲಿಗೆ ನಿಲ್ಲಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ಆಧುನಿಕ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂತು ನೋಡಿ, ಅದು ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಟ್ಟು. ಇದು ಬೆಳಕನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಅದರ ಬದಲಿಗೆ ಇಲೆಕ್ಟ್ರಾನ್ಗಳ ಕಿರಣವನ್ನೇ ಬಳಸ್ತದೆ. ಇದರ ಪವರ್ ಎಷ್ಟಿದೆ ಅಂದ್ರೆ ನಾವು ನ್ಯಾನೋಮೀಟರ್ ಲೆವೆಲ್ನಲ್ಲಿ ಜೀವಕೋಶದ ಒಳಗಿನ ಅತ್ಯಂತ ಸೂಕ್ಷ್ಮ ಮತ್ತು ಕಣ್ಣಿಗೆ ಕಟ್ಟುವಂತಹ ವಿವರಣಗಳನ್ನು ಕೂಡ ಸ್ಪಷ್ಟವಾಗಿ ನೋಡಬಹುದು. ಇದು ಅಕ್ಷರಶಃ ಬೇರೆಯದ್ದೇ ಜಗತ್ತು. ಸರಿ, ಈ ಸೂಕ್ಷ್ಮದರ್ಶಕಗಳ ಮೂಲಕ ನೋಡುವಾಗ ಅಷ್ಟು ಸಣ್ಣ ವಸ್ತುವಿನ ನಿಖರವಾದ ಗಾತ್ರವನ್ನ ವಿಜ್ಞಾನಿಗಳು ಹೇಗೆ ಲೆಕ್ಕ ಹಾಕ್ತಾರೆ ಅಂತ ನೀವು ಯೋಚಿಸ್ತಿರ್ಬೋದು ಅಲ್ವಾ? ಇದರ ಹಿಂದಿನ ಲಾಜಿಕ್ ಮತ್ತು ಗಣಿತ ತುಂಬಾನೇ ಸಿಂಪಲ್ ಆಗಿದೆ. ಮೊದಲಿಗೆ ನಮಗೆ ಕಾಣುವ ಆ ವೀಕ್ಷಣಾ ಕ್ಷೇತ್ರದ ವ್ಯಾಸವನ್ನ ಮಿಲಿಮೀಟರ್ಗಳಲ್ಲಿ ಅಳೆಯುತ್ತಾರೆ. ಆಮೇಲೆ ಅದನ್ನ ಮೈಕ್ರೋಮೀಟರ್ಗಳಿಗೆ ಕನ್ವರ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಆ ಜಾಗದಲ್ಲಿ ಸಾಲಾಗಿ ಎಷ್ಟು ಜೀವಕೋಶಗಳಿವೆ ಅಂತ ಎಣಿಸಿ ಆ ಒಟ್ಟು ಮೈಕ್ರೋಮೀಟರ್ಗಳನ್ನ ಜೀವಕೋಶಗಳ ಸಂಖ್ಯೆಯಿಂದ ಭಾಗಿಸ್ತಾರೆ. ಅಷ್ಟೇ. ಇದನ್ನು ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ.
ನಮಗೆ ಕಾಣುವ ಆ ವೀಕ್ಷಣಾ ಕ್ಷೇತ್ರ 5 ಮಿಲಿಮೀಟರ್ ಅಂದ್ರೆ 5000 ಮೈಕ್ರೋಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಆ ಕ್ಷೇತ್ರದಲ್ಲಿ 25 ಈರುಳ್ಳಿ ಜೀವಕೋಶಗಳು ನಮಗೆ ಕಂಡ್ರೆ ಆ 5000ವನ್ನು 25ರಿಂದ ಭಾಗಿಸಬೇಕು. ಆಗ ನಮಗೆ ಸಿಗುವ ಉತ್ತರ 200 ಮೈಕ್ರೋಮೀಟರ್. ಅಂದ್ರೆ ಆ ಪ್ರತಿಯೊಂದು ಈರುಳ್ಳಿ ಜೀವಕೋಶದ ಅಂದಾಜು ಗಾತ್ರ 200 ಮೈಕ್ರೋಮೀಟರ್ ಆಗಿರ್ತದೆ. ಸಿಂಪಲ್ ಮ್ಯಾಥ್ಸ್, ಆದರೆ ಎಷ್ಟು ಪವರ್ಫುಲ್ ಅಲ್ವಾ? ಈಗ ಒಂದು ಕ್ಷಣ ನಿಲ್ಲಿ. ನಾವು ಪ್ರತಿಯೊಂದು ಜೀವಕೋಶವನ್ನು ಕಾಪಾಡುವ ಆ ರಕ್ಷಣಾತ್ಮಕ ಕವಚ ಅಂದರೆ ಸೆಲ್ ಮೆಂಬ್ರೇನ್ ಬಗ್ಗೆ ಮಾತನಾಡಲೇಬೇಕು. ಇದರ ಗಾತ್ರ ಎಷ್ಟಿರುತ್ತೆ ಅಂತ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಇದು ಕೇವಲ 7ರಿಂದ 10 ನ್ಯಾನೋಮೀಟರ್ಗಳಷ್ಟು ಮಾತ್ರ ದಪ್ಪವಿರುತ್ತೆ. 1 ನ್ಯಾನೋಮೀಟರ್ ಅಂದ್ರೆ ಎಷ್ಟು ಗೊತ್ತಾ? 1 ಮೀಟರನ್ನು 100 ಕೋಟಿ ಭಾಗ ಮಾಡಿದ್ರೆ ಸಿಗುವ ಒಂದು ಸಣ್ಣ ಭಾಗ. ಇಷ್ಟು ತೆಳುವಾಗಿದ್ರೂ ಈ ಜೀವಕೋಶದ ಗಡಿರೇಖೆ ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಪ್ರಕೃತಿಯ ಅದ್ಭುತ. ಮತ್ತೆ ಇದು ಸುಮ್ಮನೆ ಒಂದು ನಿರ್ಜೀವ ಗೋಡೆ ಅಲ್ಲ. ಇದನ್ನೇ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಕರೆಯೋದು. ಇದರಲ್ಲಿ ಕೊಬ್ಬಿನ 2 ಪದರಗಳಿರ್ತವೆ, ಅಂದ್ರೆ ಲಿಪಿಡ್ ಬೈಲೇಯರ್. ಇದರ ಹೊರಭಾಗ ನೀರನ್ನ ಆಕರ್ಷಿಸಿದ್ರೆ ಒಳಭಾಗ ನೀರನ್ನ ದೂಡುತ್ತದೆ. ಇದರ ನಡುವೆ ಇರೋ ಪ್ರೋಟೀನ್ಗಳಿದೆಯಲ್ಲ, ಅವು ಅಕ್ಷರಶಃ ಗೇಟ್ ಕೀಪರ್ಗಳ ಥರ ಕೆಲಸ ಮಾಡ್ತವೆ. ಯಾರನ್ನು ಒಳಗೆ ಬಿಡಬೇಕು, ಯಾರನ್ನು ಹೊರಗೆ ಹಾಕಬೇಕು ಅಂತ ಡಿಸೈಡ್ ಮಾಡ್ತವೆ. ಇದು ದ್ರವದಂತೆ ಚಲಿಸುವ, ತಿರುಗುವ ಒಂದು ಅತ್ಯಂತ ಆಕ್ಟಿವ್ ಆದ ಸ್ಮಾರ್ಟ್ ಬಾರ್ಡರ್ ಕಂಟ್ರೋಲ್ ಇದ್ದ ಹಾಗೆ. ಹಾಗಾದ್ರೆ ಈ ಮೆಂಬ್ರೇನ್ ಮೂಲಕ ನೀರು ಹೇಗೆ ಓಡಾಡುತ್ತೆ? ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಬರೋದೇ ಆಸ್ಮಾಸಿಸ್ ಅಥವಾ ಪರಾಸರಣ ಅನ್ನೋ ಪ್ರಮುಖ ಕಾನ್ಸೆಪ್ಟ್. ಆಸ್ಮಾಸಿಸ್ ಅಂದ್ರೆ ಬೇರೇನೂ ಅಲ್ಲ, ನೀರು ಕಡಿಮೆ ಸಾಂದ್ರತೆಯ ದ್ರಾವಣದಿಂದ ಅಂದ್ರೆ ಡೈಲ್ಯೂಟ್ ಆಗಿರೋ ಕಡೆಯಿಂದ ಹೆಚ್ಚಿನ ಸಾಂದ್ರತೆಯ ದ್ರಾವಣದ ಕಡೆಗೆ ಈ ವಿಶೇಷವಾದ ಮೆಂಬ್ರೇನ್ ಮೂಲಕ ಚಲಿಸುವ ಪ್ರಕ್ರಿಯೆ. ದ್ರಾವಣಗಳ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಜೀವಕೋಶಗಳಿಗೆ ಈ ಪ್ರಕ್ರಿಯೆ ಬಹಳ ಅತ್ಯಗತ್ಯ. ಬನ್ನಿ, ಇದನ್ನ ಬರೀ ಥಿಯರಿ ಥರ ನೋಡೋದು ಬೇಡ. ನಮ್ಮ ದಿನನಿತ್ಯದ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ ಮೂಲಕ ನೋಡೋಣ. ಒಂದು ಆಲೂಗಡ್ಡೆ ತುಂಡನ್ನ ತಗೊಂಡು ಶುದ್ಧ ನೀರಿನಲ್ಲಿ ಹಾಕಿ. ಅದೇನಾಗತ್ತೆ? ಉಬ್ಬಿಕೊಳ್ತೆ ಅಲ್ವಾ? ಯಾಕಂದ್ರೆ ನೀರು ಆಲೂಗಡ್ಡೆಯ ಒಳಗೆ ಹೋಗುತ್ತೆ. ಅದೇ ಆಲೂಗಡ್ಡೆಯನ್ನ ತಗೊಂಡು 20% ಉಪ್ಪು ಹಾಕಿರೋ ನೀರಿನಲ್ಲಿಟ್ರೆ ಅದು ಕಮ್ರಿ ಹೋಗುತ್ತೆ, ಮುದುರ್ಕೊಳ್ಳುತ್ತೆ. ಯಾಕಂದ್ರೆ ಆಲೂಗಡ್ಡೆಯ ಒಳಗಿರೋ ನೀರು ಹೊರಗಡೆ ಬಂದಿರುತ್ತೆ. ಇದು ಆಸ್ಮೋಸಿಸ್ ಪ್ರಕ್ರಿಯೆ ನಮ್ಮ ಕಣ್ಮುಂದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ. ಈ ಕಾನ್ಸೆಪ್ಟ್ ಆಧಾರದ ಮೇಲೆ ನಾವು ದ್ರಾವಣಗಳನ್ನ 3 ರೀತಿ ವಿಂಗಡಿಸ್ಬೋದು. ಮೊದಲನೇದು ಐಸೋಟೋನಿಕ್. ಇಲ್ಲಿ ಜೀವಕೋಶದ ಒಳಗೆ ಮತ್ತು ಹೊರಗೆ ಸಾಂದ್ರತೆ ಸೇಮ್ ಇರುತ್ತೆ, ಏನೂ ತೊಂದರೆ ಇಲ್ಲ. ಎರಡನೇದು ಹೈಪೋಟೋನಿಕ್. ಇಲ್ಲಿ ಹೊರಗಡೆ ಸಾಂದ್ರತೆ ಕಡಿಮೆ ಇದ್ದು ನೀರು ಜೀವಕೋಶದ ಒಳನುಗ್ಗಿ ಅದು ಉಬ್ಬಿಕೊಳ್ಳುತ್ತೆ. ಮೂರನೇದು ಹೈಪರ್ಟೋನಿಕ್. ಇಲ್ಲಿ ಹೊರಗಡೆ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಜೀವಕೋಶದ ಒಳಗಿನ ನೀರೆಲ್ಲ ಹೊರಬಂದು ಅದು ಮುದುರಿಕೊಳ್ಳುತ್ತೆ. ನೋಡಿ, ಜೀವಕೋಶಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಎಷ್ಟು ಡೈನಾಮಿಕ್ ಆಗಿ ರಿಯಾಕ್ಟ್ ಮಾಡ್ತಾವಲ್ವಾ? ಆದ್ರೆ ನಾವಿಲ್ಲಿ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ಒಂದು ಬಹುದೊಡ್ಡ ವ್ಯತ್ಯಾಸವನ್ನ ಮರಿಬಾರ್ದು. ಸಸ್ಯ ಜೀವಕೋಶಗಳಿಗೆ ಆ ಸೆಲ್ ಮೆಂಬ್ರೇನ್ ಜೊತೆಗೆ ಮತ್ತೊಂದು ಎಕ್ಸ್ಟ್ರಾ ರಕ್ಷಣಾ ಕವಚ ಇರುತ್ತೆ. ಅದೇ ಸೆಲ್ ವಾಲ್ ಅಥವಾ ಜೀವಕೋಶದ ಗೋಡೆ. ಆದರೆ ನಮ್ಮ ಪ್ರಾಣಿ ಜೀವಕೋಶಗಳಿಗೆ ಈ ಸೆಲ್ ವಾಲ್ ಇರೋದಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್. ಇದರಿಂದಾಗಿ ಪ್ರಾಣಿ ಜೀವಕೋಶಗಳು ವಿಪರೀತವಾಗಿ ಉಬ್ಬಿ ಒಡೆಯೋದಕ್ಕೆ ಅಥವಾ ಸಂಪೂರ್ಣವಾಗಿ ಮುದುಡಿ ಹೋಗೋದಕ್ಕೆ ಬಹಳ ಬೇಗನೆ ತುತ್ತಾಗ್ತವೆ. ಇದು ಅವುಗಳ ಬಹುದೊಡ್ಡ ದೌರ್ಬಲ್ಯ. ಸರಿ, ನಾವು ಈ ಇಂಟ್ರೆಸ್ಟಿಂಗ್ ವಿವರಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇದೆಲ್ಲ ಮುಗಿಸೋ ಮುನ್ನ ನಿಮ್ಗೊಂದು ಸಣ್ಣ ಟಾಸ್ಕ್, ಒಂದು ಕುತೂಹಲಕಾರಿ ಪ್ರಶ್ನೆ. ಕೆಲವು ಬೀಜಗಳನ್ನ 100 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಆಮೇಲೆ ಅವುಗಳನ್ನ ಹೆಚ್ಚಿನ ಸಾಂದ್ರತೆ ಇರೋ ಅಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರೋ ದ್ರಾವಣದಲ್ಲಿ ಇಟ್ರೆ ಏನಾಗ್ಬೋದು? ನಾವೀಗಷ್ಟೇ ತಿಳಿದುಕೊಂಡ ಆಸ್ಮಾಸಿಸ್ ನಿಯಮದ ಪ್ರಕಾರ ಆ ಬೀಜಗಳ ಒಳಗಿನ ನೀರು ಏನಾಗುತ್ತೆ ಅಂತ ಸ್ವಲ್ಪ ಯೋಚಿಸಿ. ನಿಮ್ಮ ತಲೆಯಲ್ಲಿ ಉತ್ತರ ಹೊಳಿತಾ ಇದೆ ಅಲ್ವಾ? ಈ ಸೂಕ್ಷ್ಮ ಪ್ರಪಂಚವನ್ನು ಮತ್ತಷ್ಟು ಅನ್ವೇಷಿಸುವ ಹಂಬಲವನ್ನು ಇದು ನಿಮ್ಮಲ್ಲಿ ಮೂಡಿಸಿದ ಅಂತ ಭಾವಿಸ್ತೇನೆ. ಈ ಅದ್ಭುತ ಪಯಣದಲ್ಲೇ ನಮ್ಮ ಜೊತೆಗಿದ್ದಿದ್ದಕ್ಕೆ ಧನ್ಯವಾದಗಳು.